ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್. ಸೊ ಈತನ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇನಂತ ಹೇಳಿದ್ರೆ, ಎಲಾನ್ ಮಸ್ಕ್ ನಿಮ್ಗೆಲ್ರಿಗೂ ಕೂಡ ಗೊತ್ತು, ವಿಶ್ವದ ನಂಬರ್ 1 ಶ್ರೀಮಂತ ಅಂತೇಳಿ. ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಎಲಾನ್ ಮಸ್ಕ್. ಅದರಲ್ಲೂ ಕೂಡ ಈಗ ಎಲ್ಲರೂ ಇದ್ದಂಥವರು ಬಿಲಿಯನರ್ಗಳು. ಸೊ ಈ ಬಿಲಿಯನರ್ ಪಟ್ಟಿಯಲ್ಲೇ ಟಾಪಲ್ಲಿ ಇದ್ದಂತಹ ಎಲಾನ್ ಮಸ್ಕ್ ಈಗ ಟ್ರಿಲಿಯನೇರ್ ಆಗ್ತಾ ಇದ್ದಾರೆ. ಅಂದರೆ ವಿಶ್ವದ ಮೊದಲ ಟ್ರಿಲಿಯನೇರ್ ಆಗ್ತಾ ಇರುವಂಥದ್ದು. ಅಂದರೆ 1,000 ಬಿಲಿಯನ್ ಡಾಲರ್ನ ಒಂದು ಒಡೆಯ ಅನ್ನಿಸ್ಕೊಳ್ತಾ ಇರುವಂತಹ ಎಲಾನ್ ಮಸ್ಕ್. ವಿಷಯ ಏನಂತ ಹೇಳಿದ್ರೆ, ಸ್ಪೇಸ್ ಎಕ್ಸ್ ಸಂಸ್ಥೆ ನಿಮ್ಗೆಲ್ಲರೂ ಕೂಡ ಗೊತ್ತು, ಎಲಾನ್ ಮಸ್ಕ್ ಒಡೆತನದ ಸಂಸ್ಥೆ. ಸೊ ಈಗ ಸ್ಪೇಸ್ ಎಕ್ಸ್ ಸಂಸ್ಥೆ IPOಗಳನ್ನು ರಿಲೀಸ್ ಮಾಡ್ತಾ ಇದೆ. ಸೊ ಅದರಿಂದಾಗಿ ಈತನ ಸಂಪತ್ತು ಮತ್ತಷ್ಟು ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಟ್ರಿಲಿಯನೇರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇರುವಂತಹ ವಿಚಾರ. ಹಾಗಾದ್ರೆ ಈ IPO ರಿಲೀಸ್ ಮಾಡೋದಕ್ಕೂ ಟ್ರಿಲಿಯನೇರ್ ಆಗೋದಕ್ಕೂ ಅಥವಾ ಏನು ಲಿಂಕ್ ಅನ್ನುವಂಥದ್ದನ್ನ ನೀವು ಕೇಳ್ಬೋದು. ಈಗ ಎಷ್ಟು ಸಂಪತ್ತಿದೆ, ಹೇಗೆ ಈತ ಒಂದು ವೇಳೆ ಈತನಲ್ಲಿರುವಂಥ ಒಂದು ಸಂಪತ್ತನ್ನ ಬೇರೆ ಬೇರೆ ಕಡೆ ಈತ ವಿನಿಯೋಗ ಮಾಡಿದ್ರೆ, ಭಾರತದಲ್ಲಿ ವಿನಿಯೋಗ ಮಾಡಿದ್ರೆ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡಿದ್ರೆ ಹೇಗೆಲ್ಲ ಬೆಳವಣಿಗೆಗಳನ್ನು ಮಾಡ್ಬೋದು, ಎಷ್ಟೆಲ್ಲ ಒಂದು ಡೆವಲಪ್ಮೆಂಟ್ಸನ್ನು ತರಬಹುದು ಅನ್ನುವಂಥದ್ದನ್ನು ನಿಮಗೆ ಬ್ರೀಫ್ ಆಗಿ ಇವತ್ತು ನಾನು ಹೇಳ್ತೇನೆ. ನೋಡಿ, ಶೀಘ್ರದಲ್ಲೇ ವಿಶ್ವದ ಮೊದಲ ಟ್ರಿಲಿಯನರ್ ಆಗ್ತಾ ಇದ್ದಾರೆ ಎಲಾನ್ ಮಸ್ಕ್ ಅನ್ನುವಂಥದ್ದು ಈಗಿರುವಂತಹ ಒಂದು ಹಾಟ್ ಕೇಕ್. ಈಗ ಸದ್ಯಕ್ಕೆ ಇಂಟರ್ನೆಟ್ನಲ್ಲಿ ಹರಿದಾಡ್ತಾ ಇರುವಂತಹ ಒಂದು ಸುದ್ದಿ. ಏನಂತ ಹೇಳಿದ್ರೆ ವಿಷಯ, ಫೋರ್ಬ್ಸ್ ಬಿಲಿಯನರ್ಸ್ ಪಟ್ಟಿ ಪ್ರಕಾರ ಈಗಾಗಲೇ ಎಲಾನ್ ಮಸ್ಕ್ನ ಒಂದು ಸಂಪತ್ತಿನ ಬಗ್ಗೆ ಹೇಳೋದಾದ್ರೆ $839 ಬಿಲಿಯನ್ ಸಂಪತ್ತನ್ನು ಇವರು ಹೊಂದಿದ್ದಾರೆ. ಇದು ಫೋರ್ಬ್ಸ್ ಬಿಲಿಯನರ್ಸ್ ಪಟ್ಟಿ ರಿಲೀಸ್ ಆಗಿರುವಂಥದ್ದು. ಇದರಲ್ಲೂ ಕೂಡ ಟಾಪಲ್ಲಿ ಇದ್ದಾರೆ. ಇನ್ನು ಬ್ಲೂಮ್ಬರ್ಗ್ ಬಿಲಿಯನರ್ಸ್ ಪಟ್ಟಿ ಪ್ರಕಾರ $703 ಬಿಲಿಯನ್ ಸಂಪತ್ತಿನ ಒಡೆಯ ಈ ಎಲಾನ್ ಮಸ್ಕ್. ಸೊ ಈಗ 800 ಅಥವಾ 700 ಬಿಲಿಯನ್ ಸಂಪತ್ತಿನ ಒಡೆಯ ಇರಿದ್ದಾರೆ. ಈತನ ಸಂಪತ್ತಿಗೆ ಈಗ ಅಡಿಷನ್ ಆಗ್ತಾ ಇದೆ. ಅದೇನಂತ ಹೇಳಿದ್ರೆ, ಸ್ಪೇಸ್ ಎಕ್ಸ್, ನಾನಾಗಲೇ ಹೇಳಿದೆ, ಎಲಾನ್ ಮಸ್ಕ್ ಒಡೆತನದ ಸಂಸ್ಥೆ ಸ್ಪೇಸ್ ಎಕ್ಸ್ ಈಗ IPOಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಆ ಮೂಲಕ ಷೇರು ಮಾರುಕಟ್ಟೆಗೆ ಪದಾರ್ಪಣೆಯನ್ನು ಮಾಡ್ತಾ ಇದೆ ಸ್ಪೇಸ್ ಎಕ್ಸ್ ಸಂಸ್ಥೆ. ಅದು ಇದೇ ಜೂನ್ 12ನೇ ತಾರೀಕು IPO ಡೇಟ್ ಇದೆ. IPO ಖರೀದಿ ಮಾಡೋದಕ್ಕೆ ಈಗಾಗಲೇ ಮುಗಿಬಿದ್ದಿದ್ದಾರೆ. ಶೇರ್ ಹೋಲ್ಡರ್ಗಳು ಈಗಾಗಲೇ ಷೇರು ಮಾರುಕಟ್ಟೆಯಲ್ಲಿ ವಿನಿಯೋಗ ಮಾಡಬೇಕು, ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರುವಂಥವ್ರು. ಯಾಕಂದರೆ ಸ್ಪೇಸ್ ಎಕ್ಸ್ ಬೆಳೀತಾ ಇರುವಂಥ ಸಂಸ್ಥೆ. ಅಫ್ಕೋರ್ಸ್ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೂ ಲಾಭ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದ್ದೇ ಇದೆ. ಸೊ ಹಾಗಾಗಿ IPOಗಳನ್ನು ಏನು ಜೂನ್ 12ಕ್ಕೆ ರಿಲೀಸ್ ಮಾಡ್ತಾ ಇದೆ ಸ್ಪೇಸ್ ಎಕ್ಸ್. ಸೊ ಖಂಡಿತವಾಗ್ಲೂ ಇಲ್ಲಿ ಖರೀದಿದಾರರು ಜಾಸ್ತಿ ಇದ್ದೇ ಇರ್ತಾರೆ, ಖರೀದಿ ಮಾಡ್ತಾರೆ. ಈಗ ಅಂದಾಜು ಮಾಡಿರೋ ಪ್ರಕಾರ ಈಗ ಸ್ಪೇಸ್ ಎಕ್ಸ್ನಲ್ಲಿ ಮಸ್ಕ್ ಒಡೆತನದ ಒಂದು ಸ್ಪೇಸ್ ಎಕ್ಸ್ ಇರುತ್ತೆ, ಅದರಲ್ಲಿ ಅವರ ಪಾಲಿರುವಂಥದ್ದು, ಶೇರ್ಗಳಿರುವಂಥದ್ದು 40%ಗೂ ಹೆಚ್ಚು. ಸೊ ಇದನ್ನು IPO ಮೂಲಕ ಈಗ ರಿಲೀಸ್ ಮಾಡೋದಾದ್ರೆ ಸೊ ಮತ್ತಷ್ಟು ಸಂಪತ್ತು ಇವರಿಗೆ ಬರುತ್ತೆ. ಹೆಚ್ಚು ಕಮ್ಮಿ $800 ಬಿಲಿಯನ್ ಸೇರ್ಪಡೆ ಆಗುತ್ತೆ ಇವರ ಸಂಪತ್ತಿಗೆ ಅನ್ನುವಂಥದ್ದನ್ನ ಅಂದಾಜಿಸಲಾಗ್ತಾ ಇದೆ. ಆಲ್ರೆಡಿ $800 ಬಿಲಿಯನ್ ಒಡೆಯರಾಗಿರುವಂತಹ ಎಲಾನ್ ಮಸ್ಕ್ ಇನ್ನು ಅಡಿಷನ್ $800 ಬಿಲಿಯನ್ ಅಂತ ಹೇಳಿದ್ರೆ ಅಲ್ಲಿಗೆ 1600 ಬಿಲಿಯನ್. ಸೊ ಅಲ್ಲಿಗೆ ಹೋದರೆ 1 ಟ್ರಿಲಿಯನ್ 1.6 ಟ್ರಿಲಿಯನ್ ಅಷ್ಟು ಅವರ ಸಂಪತ್ತು ಹೆಚ್ಚಿಗೆ ಆಗುತ್ತೆ. ಸೊ ಆ ಮೂಲಕ ಅವರು ವಿಶ್ವದ ಮೊದಲ ಟ್ರಿಲಿಯನೇರ್ ಅನ್ಸೋದು ಖಚಿತ ಅನ್ನುವಂಥದ್ದನ್ನ ಈಗಾಗಲೇ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ $1 ಟ್ರಿಲಿಯನ್ ಅಂದರೆ ಎಷ್ಟಾಗುತ್ತೆ? ಹೆಚ್ಚು ಕಮ್ಮಿ ಈಗ ನಾವು ಭಾರತದ ನಮ್ಮ ರುಪೀಸಿಗೆ ನಾವು ಅದನ್ನು ಕನ್ವರ್ಟ್ ಮಾಡೋದಾದರೆ, ಅಫ್ಕೋರ್ಸ್ ವಿ ಆರ್ ಇಂಡಿಯನ್ಸ್, ನಾವೆಲ್ಲವನ್ನೂ ಕೂಡ ನಮ್ಮ ಭಾರತದ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡ್ತೀವಿ. ಸೊ ಆಗ ಇಷ್ಟೊಂದ ಅಂತ ಹೇಳಿ ಅಂದ್ಕೊಳ್ಳೋದು ನಮ್ಮದು ಅದು ಜಾಯಮಾನ. ನಾವು ಫಸ್ಟಿಂದನೂ ಕೂಡ ಭಾರತೀಯರು ಅದನ್ನು ಕಂಪೇರ್ ಮಾಡ್ತೀವಿ. ಸೊ ಈತನ ಸಂಪತ್ತನ್ನು ಕೂಡ ನಾವು ಭಾರತದ ಕರೆನ್ಸಿಗೆ ಕಂಪೇರ್ ಮಾಡ್ತಾ ಹೋದರೆ, ಅದನ್ನು ಕನ್ವರ್ಟ್ ಮಾಡ್ತಾ ಹೋದರೆ ಸುಮಾರು 94 ಲಕ್ಷ ಕೋಟಿ ರೂಪಾಯಿಗಳಷ್ಟಾಗುತ್ತೆ. 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 94 ಲಕ್ಷ ಕೋಟಿ ರೂಪಾಯಿಗಳು. ಅಂದರೆ ನಾವು ಸೊನ್ನೆಗಳಲ್ಲಿ ಲೆಕ್ಕ ಹಾಕಬೇಕು ಅಂತ ಹೇಳಿದ್ರೆ ಒಂದ್ರ ಮುಂದೆ ಹೆಚ್ಚು ಕಮ್ಮಿ 12 ಸೊನ್ನೆಗಳನ್ನು ಹಾಕಬೇಕಾಗತ್ತೆ ಈತನ ಒಂದು ಸಂಪತ್ತನ್ನು ನಾವು ಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ವಿಶ್ವದ ಹೆಚ್ಚಿನ ದೇಶಗಳ GDP ಮಸ್ಕ್ ಅವರ ಸಂಪತ್ತಿಗಿಂತನೂ ಕೂಡ ಕಡಿಮೆ ಇದೆ. ಭಾರತದ GDP ಬಗ್ಗೆ ಹೇಳೋದಾದ್ರೆ ನಾವು ಭಾರತದ GDP ಸುಮಾರು $4.1 ಟ್ರಿಲಿಯನ್ ಅಷ್ಟಿದೆ. ಸೊ ಅಲ್ಲಿಗೆ ಮಸ್ಕ್ನ ಸಂಪತ್ತನ್ನು ನಾವು ಲೆಕ್ಕ ಹಾಕ್ತಾ ಹೋದರೆ ನಮ್ಮ GDPಯ ಹೆಚ್ಚು ಕಮ್ಮಿ 25ರಿಂದ 30% ಅಷ್ಟು ಭಾರತದ GDPಗೆ ಮಸ್ಕ್ ಅವರ ಸಂಪತ್ತು ಸಮಾನವಾಗಿರುತ್ತೆ. ಸೊ ಭಾರತದ ಅತ್ಯಂತ ದೊಡ್ಡ ಉದ್ಯಮಿಗಳು ಅಂತ ನಾವೇನು ಕರಿತೀವಿ, ಈಗ ಭಾರತದಲ್ಲಿರುವಂಥ ಅತಿ ಹೆಚ್ಚು ಸಂಪತ್ತನ್ನು ಹೊಂದಿರುವಂಥ ಉದ್ಯಮಿಗಳು, ಅದರಲ್ಲಿ ಮೊದಲನೇದಾಗಿ ಹೆಸರುಗಳು ಬರುವಂಥದ್ದು ಒಂದು ಮುಖೇಶ್ ಅಂಬಾನಿ, ಇನ್ನೊಂದು ಗೌತಮ್ ಅಡಾನಿ. ಸೊ ಈ ಇಬ್ಬರ ಒಟ್ಟು ಆಸ್ತಿ ಮೌಲ್ಯ ಸೇರಿಸಿದ್ರು ಕೂಡ ಹೆಚ್ಚು ಕಮ್ಮಿ $160ರಿಂದ $180 ಬಿಲಿಯನ್ ಬರಬಹುದು. ಇವರಿಬ್ರು ಕೂಡ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಇವ್ರದ್ದು ಕೂಡ ಹೆಸರಿದ್ದೇ ಇದೆ. ಇನ್ನು ಭಾರತದ ಮಟ್ಟಿಗೆ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಇವರಿಬ್ರು ಕೂಡ. ಸೊ ಅಲ್ಲಿಗೆ ಅಂಬಾನಿ ಮತ್ತು ಅದಾನಿಯ ಒಟ್ಟು ಮೌಲ್ಯವನ್ನ ಕೂಡ ನಾವು ಲೆಕ್ಕ ಹಾಕಿದ್ರು 1 ಟ್ರಿಲಿಯನ್ ಆಗೋದೇ ಇಲ್ಲ. 160ರಿಂದ 180 ಬಿಲಿಯನ್ ಅಂತ ಹೇಳಿದ್ರೆ ಈಗ ಮಸ್ಕ್ ಹತ್ರ ಇರೋದು 1,000 ಬಿಲಿಯನ್, ಅಂದ್ರೆ 1 ಟ್ರಿಲಿಯನ್.
ಸೊ ಅಲ್ಲಿಗೆ ಆ ಡಾಲರ್ ಹಣದಿಂದ ಅಂಬಾನಿ ಮತ್ತು ಅದಾನಿ ಅವರು ಇಡೀ ಸಾಮ್ರಾಜ್ಯವನ್ನು ಬೇಕಾದರೂ ಮಸ್ಕ್ ಖರೀದಿ ಮಾಡ್ಬೋದು. ಅಷ್ಟು ಮಟ್ಟಿಗೆ ಸಂಪತ್ತಿನ ಒಡೆಯ ಈಗ ಎಲಾನ್ ಮಸ್ಕ್. ಇನ್ನು ನಿಮಗೆ ಸಿಂಪ್ಲಿಫೈಡ್ ಆಗಿ ಹೇಳೋದಾದ್ರೆ ಎಲ್ಲೆಲ್ಲಿ ಅವರು ವಿನಿಯೋಗಿಸಿದ್ರೆ ಎಲಾನ್ ಮಸ್ಕ್ಗೆ ಹೇಗೆ ಡೆವಲಪ್ಮೆಂಟ್ಗಳಾಗುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್ IPL ಈಗಷ್ಟೇ ಮುಗಿದಿದೆ. IPLನ ಫ್ರಾಂಚೈಸಿಗಳು ನೀವೀಗ ಮುಂಬೈ ಇಂಡಿಯನ್ಸ್ ತಗೊಳ್ಳಿ ಅಥವಾ RCB, CSK, ಪಂಜಾಬ್ ಕಿಂಗ್ಸ್ ಆಗಲಿ, ಡೆಲ್ಲಿ ಕ್ಯಾಪಿಟಲ್ಸ್ ಆಗಲಿ, KKR, RR, GT, LSG, SRH ಹೀಗೆ ಎಲ್ಲ 10 IPL ತಂಡಗಳ ಒಟ್ಟು ಮೌಲ್ಯ ಮಾಡಿದ್ರು ಕೂಡ, ಇಡೀ IPL ಟೂರ್ನಮೆಂಟ್ನ ಒಂದು ಬೆಲೆ ಒಟ್ಟು ಮೌಲ್ಯ ಮಾಡಿದ್ರು ಕೂಡ ಸೇರಿಸಿದ್ರೆ ಸುಮಾರು ಒಂದು $15 ಬಿಲಿಯನ್ ದಾಟ್ಬೋದು. ಆಸುಪಾಸಲ್ಲಿ ನಮಗೆ ಇರುತ್ತೆ. ಮಸ್ಕ್ ಮನಸ್ಸು ಮಾಡಿದ್ರೆ ಇಂತಹ 60ಕ್ಕೂ ಹೆಚ್ಚು IPL ಟೂರ್ನಮೆಂಟ್ಗಳನ್ನು ಆರಾಮವಾಗಿ ಆಡಿಸ್ಬೋದು. ಜೊತೆಗೆ ಅದರಲ್ಲಿ ಆಡುವಂಥ ಎಲ್ಲ ಆಟಗಾರರನ್ನ ಕೂಡ ಕೊಂಡ್ಕೊಳ್ಬೋದು. ಅಷ್ಟು ಮಡಗಿನ ಸಂಪತ್ತಿನ ಒಡೆಯ ಎಲಾನ್ ಮಸ್ಕ್ ಆಗ್ತಾ ಇದ್ದಾರೆ. ಇನ್ನು ಮಸ್ಕ್ ಭಾರತದ ಪ್ರತಿಯೊಂದು ಪ್ರಮುಖ ನಗರಕ್ಕೂ ಕೂಡ, ಅದು ಬೆಂಗಳೂರಿನ ಮೆಟ್ರೋ, ಈಗ ನಾವು ಸ್ಟೇಜ್ 1 ಸ್ಟೇಜ್ 2 ಎಲ್ಲವನ್ನೂ ನೋಡ್ತಾ ಇರ್ತೀವಿ. ಅದಕ್ಕೆ ಸಾಲ ತರಬೇಕು, ಸರ್ಕಾರ ಸ್ವಲ್ಪ ಹಣ ಸಹಾಯ ನೀಡುತ್ತೆ, ಅಲ್ಲಿಂದ ಬೇರೆ ಕಡೆಯಿಂದ ಒಂದಷ್ಟು ಹಣ ಬರುತ್ತೆ, ಎಲ್ಲವನ್ನೂ ಸೇರಿಸಿ ನಾವು ಮೆಟ್ರೋ ಅಥವಾ ಬೇರೆ ಬೇರೆ ಬುಲೆಟ್ ಟ್ರೈನ್ಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಬಟ್ ಮಸ್ಕ್ ಏನಾದರೂ ಮನಸ್ಸು ಮಾಡಿದಂಥದ್ದೇ ಆದರೆ, ಅಂದರೆ ಮನಸ್ಸು ಮಾಡಿದ್ರೆ ಅಂದರೆ ಅವ್ರ ಹತ್ರ ಇರುವಂಥ ಒಂದು ಸಂಪತ್ತು ಅಕಸ್ಮಾತ್ ಏನಾದರೂ ಇಲ್ಲಿ ವಿನಿಯೋಗ ಆಗುತ್ತೆ ಅನ್ನೋದಾದರೆ ಎಲ್ಲ ಪ್ರಮುಖ ನಗರಗಳಿಗೂ, ಸುಮಾರು ಒಂದು 100 ಪ್ರಮುಖ ನಗರಗಳು ಇವೆ ಭಾರತದಲ್ಲಿ ಅಂತ ಅಂದ್ಕೊಂಡ್ರೆ, ಬುಲೆಟ್ ಟ್ರೈನ್ ಮತ್ತು ಮೆಟ್ರೋ ನೆಟ್ವರ್ಕನ್ನು ಯಾವುದೇ ಸಾಲ ಇಲ್ಲದೆ ತಮ್ಮ ಸ್ವಂತ ಖರ್ಚಿನಲ್ಲೇ ಅವರು ನಿರ್ಮಿಸ್ಕೊಡ್ಬಹುದಾಗುತ್ತೆ ಎಲಾನ್ ಮಸ್ಕ್. ಸೊ ಅಲ್ಲಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಗೆ ಹೇಳ್ತೀನಿ. ಭಾರತದ ಜನಸಂಖ್ಯೆ ಈಗ 140 ಕೋಟಿಗಿಂತ ಹೆಚ್ಚಿದೆ. ಸೊ ಆಸುಪಾಸು 140 ಕ್ರೋರ್ ಅಂತ ಅಂದ್ಕೊಂಡ್ರೆ, ಮಸ್ಕ್ ತಮ್ಮಲ್ಲಿರುವಂಥ $1 ಟ್ರಿಲಿಯನ್ ಹಣವನ್ನೇನಾದರೂ ಇಡೀ ಭಾರತೀಯರಿಗೆ ನಾನು ಏನಾದರೂ ಒಂದು ಕೊಡುಗೆ ಕೊಡ್ತೀನಿ, ಅಫ್ಕೋರ್ಸ್ ಕೊಡ್ತೀನಿ ಅನ್ನುವಂಥದ್ದನ್ನು ಮನಸ್ಸು ಮಾಡೋದಾದರೆ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ, ಅದು ಬಡವ ಇರಲಿ ಶ್ರೀಮಂತ ಇರಲಿ ಯಾರೇ ಇರಲಿ, ಒಂದೊಂದು ಹೊಸ ಐಫೋನನ್ನು ಉಡುಗೊರೆಯಾಗಿ ಕೊಡ್ಬೋದು. ಎಲ್ಲರ ಜೇಬಲ್ಲೂ ಕೂಡ ಐಫೋನ್ ಇರುತ್ತೆ. ಅದು ಮಸ್ಕ್ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಅವರ ಆ ಮನಸ್ಸಂತೂ ಮಾಡಲಿಕ್ಕಿಲ್ಲ ಅನ್ನೋಂಥದ್ದು ಗೊತ್ತು. ಸೊ ಅಷ್ಟು ನೀಡಿಯೂ ಕೂಡ ಅವರ ಬಳಿ ಇನ್ನೂ 100 ಕೋಟಿ ರೂಪಾಯಿಗಳು ಬಾಕಿ ಉಳಿದಿರುತ್ತೆ. ಸೊ ಭಾರತದ 1 ವರ್ಷದ ಇಡೀ ದೇಶದ ಬಜೆಟನ್ನು ನೋಡಿದ್ರೆ ಸುಮಾರು 55 ಲಕ್ಷ ಕೋಟಿ ರೂಪಾಯಿ ಏನು ನಾವು ಹೇಳ್ತೀವಿ ಈಗ ಭಾರತದ ಇಡೀ ಬಜೆಟನ್ನು ಗಮನಿಸಿದ್ರೆ, ಸೊ ಎಲಾನ್ ಮಸ್ಕಲ್ಲಿರುವಂತಹ ಸಂಪತ್ತು ಅದೆಲ್ಲವನ್ನೂ ಕೂಡ ಆತ ಏನಾದರೂ ವಿನಿಯೋಗ ಮಾಡದೆ ಆದರೆ ಯಾವುದೇ ತೆರಿಗೆ ಇಲ್ಲದೆ ಸತತ 2 ವರ್ಷ ತಾನೊಬ್ಬನೇ ಭಾರತ ದೇಶವನ್ನು ನಡೆಸ್ಬೋದು. ಸೊ ಈ ಥರದ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದು. ಅಫ್ಕೋರ್ಸ್ ಇದೆಲ್ಲವೂ ಕೂಡ ಎಕ್ಸಾಜುರೇಟೆಡ್, ಅಂದರೆ ಈ ಥರದ ಆಗುತ್ತೆ ಅನ್ನುವಂಥದ್ದಲ್ಲ. ಆದರೆ ಎಲಾನ್ ಮಸ್ಕ್ ಬಳಿ ಇರುವಂಥ ಸಂಪತ್ತು ಎಷ್ಟಿದೆ ಅನ್ನುವಂಥದ್ದನ್ನಷ್ಟೇ ನಾನು ನಿಮಗೆ ಹೇಳೋದಕ್ಕೆ ಬಂದೆ. ಅಂದರೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ 12ನೇ ತಾರೀಕು IPO ಏನು ರಿಲೀಸ್ ಆಗುತ್ತೆ, ಅದಾದ ನಂತರ $800 ಬಿಲಿಯನ್ ಮತ್ತೆ ಸೇರ್ಪಡೆ ಆಗುತ್ತೆ ಎಲಾನ್ ಮಸ್ಕ್ ಸಂಪತ್ತಿಗೆ. ಆಲ್ರೆಡಿ $800 ಬಿಲಿಯನ್ ಒಡೆಯರಾಗಿರುವಂಥ ಎಲಾನ್ ಮಸ್ಕ್ ಸೊ ಮೊದಲ ಟ್ರಿಲಿಯನೇರ್ ಆಗ್ತಾ ಇದ್ದಾರೆ. ಸೊ ನಿಮಗೇನನ್ಸುತ್ತೆ ಎಲಾನ್ ಮಸ್ಕ್ ಈ ಸಂಪತ್ತಿನ ಬಗ್ಗೆ, ಜೊತೆಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ನಮ್ಮ ಜೊತೆಗೆ ಶೇರ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.